ಸರ್ ನಮ್ಮ ಹೆಸರು ಮಂಜುನಾಥ್ ಅಂತೇಳಿ ಸುಬ್ರಾಯನಪೇಟೆ. ನಾವು ಸುಬ್ರಾಯನಪೇಟೆಯಿಂದ ಬೀರ್ಜನಹಳ್ಳಿಗೆ ದಾರಿ ಇದೆ ನಕಾಸಲ್ಲಿ, ಸಂತೆಕಲ್ಲಹಳ್ಳಿ ಗಂಟೆ ಇರೋದು ಅದು ರೋಡು. ಆದರೆ ಎಲ್ಲ ಆಗಿದೆ. ಇವಾಗ ಬೀರ್ಜನಹಳ್ಳಿಯಿಂದ ಸುಬ್ರಾಯನಪೇಟೆಗೆ ಎಲ್ಲ ಆಗೋಗಿದೆ ರೋಡು. ಈ ಎಸ್.ಎನ್. ಚಿನ್ನಪ್ಪ ಅನ್ನೋರು ಮಾತ್ರ ಬಿಡ್ತಾ ಇಲ್ಲ ದಾರಿ. ಕೇಳಿದ್ರೆ ಪಕ್ಕದಾಗಿರೋ ಜಮೀನು ಹತ್ರ ಇಸ್ಕೊಡ್ತೀನಿ ಅದು ಇದು ಅಂತೇಳಿ 2011ರಿಂದ ತಳ್ತಾನೆ ಇದ್ದಾರೆ. ಸರ್ವೇಯರು RI ಅವರು ಇವರೆಲ್ಲ ಬಂದರೆ ಉಪ್ತಾಹಿಲ್ದಾರರು ಎಲ್ಲ ಬಂದರೆ ಅವ್ರ ಕಡೆ ಬೇರೆ ಕಡೆಯವರಿಂದ ಫೋನ್ ಮಾಡಿಸಿ ಅವ್ರಿಗೆ ಬೆದರಿಕೆ ಇದು ಮಾಡ್ತಾ ಇದ್ದಾರೆ. ಸೇಮ್ ಶಿಡ್ಲಘಟ್ಟ ಅದೇ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಯಾವ ರೀತಿ ಆಗಿದೆ ಅಂದರೆ ರಾಜುಗೌಡ ಥರನೇ ಇಲ್ಲಿ ಆಗಿದೆ. ಅವ್ರ ಪಾಪ ದಂಡಾಧಿಕಾರಿಗಳು ಏನು ಮಾಡೋಕ್ಕಾಗುತ್ತೆ? ಅವರು ಪಾಪ ಬೇರೆ ಕಡೆ ಇವರಿಂದ ಫೋನ್ ಮಾಡ್ತಾರೆ, ಅವರು ಬರ್ತಾರೆ ಹೋಗ್ತಾರೆ. ನಮಗೆ ಇದು ಪಂಚಾಯತ್ ಬಂದು ದಂಡ ಹಾಸ್ಪಿಟ್ಲ್ ಬಂದು ಸಂತೆಕಲ್ಲಹಳ್ಳಿ ಪೋಸ್ಟ್ ಆಫೀಸ್ ಬಂದು ಇದೆ. ಆಮೇಲೆ ರೈತರಿಗೂ ಭಾರಿ ತೊಂದರೆ ಆಗಿಬಿಟ್ಟಿದೆ ನೋಡಿ ಸರ್. ನಕಾಸೆಯಲ್ಲಿ ದಾರಿ ಇದೆ. ಆಮೇಲೆ ಓಡಾಡಬೇಕಂದ್ರೆ ಹಿಂಗಿದೆ ಸರ್. ಓಡಾಡೋದು ಹೆಂಗೆ, ಯಾವ ರೀತಿ ಓಡಾಡಬೇಕು ನೋಡಿ ಸರ್. ಹಿಂಗಿದೆ 20 ಅಡಿ ದಾರಿಗೆ ಈ ರೀತಿ ಮಾಡಿದ್ದಾರೆ. ಕಾಲ್ನಡಿಗೆಯಲ್ಲಿ ಕೂಡ ನಡೆಯೋಕ್ಕಾಗಲ್ಲ, ಆ ರೀತಿ ಮಾಡ್ಕೊಂಡಿದ್ದಾರೆ. ಇವೆಲ್ಲ ಬಿಟ್ಟಿದ್ದಾರೆ. ಎಲ್ಲ ಮೊನ್ನೆ JCB ಇಟ್ಕೊಂಡು ನಾವೇ ಸ್ವಂತ ದುಡ್ಡು ಹಾಕ್ಕೊಂಡು 70,000 ಆಗಿತ್ತು JCB ಇದೆಲ್ಲ ಇದು ಮಾಡ್ಕೊಂಡಿದ್ದಾರೆ. ಇವಾಗ ಅವ್ರದ್ದು ಬಿಟ್ಟಿದ್ದಾರೆ ರಾಜಕೀಯ ವ್ಯಕ್ತಿಗಳು. ನಮ್ದು ಯಾಕೆ ಗೊತ್ತಾಗಿದ್ದಾರೆ, ಅವರು ಗೊತ್ತಾಕಿದ್ದಾರೆ ಎಲ್ಲನೂ. ಈ ರೀತಿ ಇವ್ರು S.N. ಚಿನ್ನಪ್ಪ ಅವರು ಮಾಡ್ತಾಯಿದ್ದಾರೆ. ಈ ರೀತಿ 19 ಗುಂಟೆ ಇದೆ ಖರಾಬಿ, ಪಕ್ಕದ ಜಮೀನು ಅವ್ರ ಹತ್ರ ಬಿಡಿಸ್ತೀನಿ ಅಂತೇಳಿ 2011ರಿಂದ ಇದೇ ರೀತಿ ತಳ್ತಾ ಇದ್ದಾರೆ. ಬರೋದು ಹೋಗೋದು. ಇವಾಗ ಬಂದರು, ನೀವು ಬರಲಿಲ್ಲ ಅಂತೇಳಿ ಮೀಡಿಯಾ ಅವ್ರು ಬರ್ತಾರೆ ಅಂದರೆ ಹೊರಟೋದ್ರು. RI ಉಪ್ತಾಹಿಲ್ದಾರು ಆಮೇಲೆ ಇವರು ಗ್ರಾಮ ಸಹಾಯಕರೆಲ್ಲ ಬಂದಿದ್ದರು. ಪ್ರೆಸ್ ಅವ್ರು ಬರ್ತಾ ಇದ್ದಾರೆ ಅಂದರೆ ಹೊರಟೋಗ್ಬಿಟ್ರು ಅವರು. 2011ರಿಂದ ಇದೇ ಕೆಲಸ ಕೊಡ್ತಾ ಇದ್ದಾರೆ. ಈ ರಸ್ತೆ ಇಲ್ಲಾಂದ್ರೆ ಯಾವ ರೀತಿ ತೊಂದರೆ ಆಗ್ತಾ ಇದೆ ನಿಮಗೆ? ರಸ್ತೆ ಇಲ್ದಿರ ಸರ್ ಓಡಾಡೋಕ್ಕೆ ಆಗ್ತಾಯಿಲ್ಲ ಸರ್. ಏನು ಒಂದು ಮೇವು ತರೋಕೆ ಆಗ್ತಾಯಿಲ್ಲ. ಅಲ್ಲಿಂದ ಏನಾದರೂ ಚಿಲ್ಲರೆ ಬೆಳೆ ಏನು ಬೆಳೆದ್ರೆ ಎತ್ಕೊಂಡ್ಬರೋಕೆ ಆಗ್ತಾಯಿಲ್ಲ. ಏನಾದರೂ ಕೋಳಿ ಕುರಿ ಏನಾದರೂ ದಂಡ ಹಾಸ್ಪಿಟ್ಲಿಗೆ ಎತ್ಕೊಂಡು ಹೋಗ್ಬೇಕಂದ್ರೆ ಆಗ್ತಾಯಿಲ್ಲ. ಪೋಸ್ಟ್ ಆಫೀಸ್ ಇದೆ ಎಲ್ಲ. ಅಲ್ಲೇನಾದರೂ ಪೋಸ್ಟ್ ಆಫೀಸಲ್ಲಿ ಮುದುಕರು ಅವರು ಇವ್ರು ಹೋಗ್ಬೇಕಂದ್ರೆ ಸುತ್ಕೊಂಡು ಹೋಗ್ಬೇಕು. ಸಂತೆಕಲ್ಲಿಂದ ಆ ರೋಡಲ್ಲಿ ಹೋಗ್ಬೇಕು. ಈ ರೋಡಲ್ಲಿ ನಕಾಸಲ್ಲಿ ರೋಡ್ ಇದ್ರೂ ಎಲ್ಲ ಒತ್ತುವರಿ ಮಾಡಿಕೊಂಡು ಕಾಂಪೌಂಡ್ ಹಾಕ್ಕೊಂಡವ್ರೆ. ಒತ್ತುವರಿ ಮಾಡ್ಕೊಂಡಿರೋರು S.N. ಚಿನ್ನಪ್ಪ ಅವರು ಅತ್ತಿಗೆ ಅವ್ರ ಹೆಸರಲ್ಲಿದೆ ಜಮೀನು. ಲೀಲಾ ವೆಂಕಟೇಶ್ ಅವರ ಹೆಸರಲ್ಲಿದೆ ಜಮೀನು. ಇವರು ರಾಜಕೀಯ ವ್ಯಕ್ತಿ ಪ್ರಭಾವ ಬಳಸಿ ಈ ರೀತಿ ಸೇಮ್ ಅದೇ ಶಿಡ್ಲಘಟ್ಟ ತಾಲೂಕಲ್ಲಿ ಆಗಿದೆಯಲ್ಲ ಆ ರೀತಿ ಬೆದರಿಕೆ ಹಾಕಿ ಅವ್ರು ಬರ್ತಾರೆ ಹೋಗ್ತಾ ಇದ್ದಾರೆ. ಅವ್ರು ತಾಯಿಲ್ದಾರ ಅವ್ರಿಗೆ ಇದು ಮಾಡಿ ಅವರು ಪಾಪ ದಂಡಾಧಿಕಾರಿಗಳು ಎಷ್ಟೋ ಸತಿ ಇದು ಮಾಡ್ತಾ ಇದ್ದಾರೆ. ಆದರೆ ಈ ರೀತಿ ರಾಜಕೀಯ ಒತ್ತಡದಿಂದ ಅವ್ರು ಮಾಡೋಕ್ಕಾಗ್ತಾಯಿಲ್ಲ ಸರ್. ಅದೇ 11 ಗಂಟೆಯಿಂದ ಬಂದರು. 11 ಗಂಟೆಗೆ ಬಂದರು. ಇಲ್ಲಿ ನೋಡಿದ್ರು ಅವ್ರ ಚಿನ್ನಪ್ಪ ಅವ್ರ ಮಿಸ್ಸಸ್ ಬಂದು ನಮ್ಗೆ 1ನೇ ತಾರೀಕು ಗಂಟೆ ಟೈಮ್ ಕೊಡಿ, ಮಾಡಿಸ್ಕೊಟ್ಟು ಬಿಡ್ತೀರಿ ಅಂತ. ನಾವು ಯಾಕೆ ಕೊಡಬೇಕು? ಇಷ್ಟು ದಿನದಿಂದ 2011ರಿಂದ ಕೊಟ್ಟಿದ್ದೀರಲ್ವ, ನಿಮ್ಗೇನು ಜಮೀನು ಇದು ಖರಾಬಿನೇ ಹೋಗೋದು. ನಕಾಸಲ್ಲಿರೋದು ಖರಾಬಿ. ನಿಮ್ಮ ಜಮೀನು ಎಷ್ಟಿರುತ್ತೋ ಅಷ್ಟಿರುತ್ತಲ್ವ. ನೀವು ಪಕ್ಕದ ಜಮೀನು ಅವ್ರು ಯಾಕೆ ಇದು ಮಾಡ್ತೀರಾ, ಯಾಕೆ ಬಿಡ್ತಾ ಇಲ್ಲ ಅಂದರೆ 1ನೇ ತಾರೀಕು ಗಂಟೆ ಟೈಮ್ ಕೊಡಿ, ನಮ್ಗೆ ಎಲೆಕ್ಷನ್ ಇದೆ ಅಂತ ಹೇಳಿದ್ರು ಆಯಮ್ಮ ಹೇಳ್ತಾನೆ. ಬೇರೆ ಕಡೆಯಿಂದ ಫೋನ್ ಬಂತು RI ಸಾಹೇಬ್ರಿಗೆ. ಫೋನ್ ಬರ್ತಾನೆ ಹೊರಟೋದ್ರು. ಯಾರು ಫೋನ್ ಮಾಡಿದ್ರು ಏನೋ ಗೊತ್ತಿಲ್ಲ. ಫೋನ್ ಬರ್ತಾನೆ ಬರ್ತೀರಿ 1ನೇ ತಾರೀಕು ಮೇಲೆ ಯಾವುದೊಂದು ಬಂದು ಮುಗಿಸ್ಕೊಡ್ತೀರಿ ಅಂತ ಹೋಗ್ತಾ ಇದ್ದಾರೆ. ಯಾವಾಗಲೂ ಇದೆ. 2011ರಿಂದ ಇದೇ ಕೆಲಸನೇ. ಬರ್ತಾರೆ, ಯಾರೊಬ್ರು ಫೋನ್ ಮಾಡ್ತಾರೆ, ಹೊರಟೋಗ್ತಾರೆ. ಸರ್ವೆ ಅವರು ಟೆಂಟ್ ಹೊಡೆದಿದ್ರು, ಎಲ್ಲ ಉತ್ಕೊಂಡ್ಬಿಟ್ಟಿದ್ದಾರೆ. ಅವರೇ ಗಿಡ ಹಾಕಿದ್ದಾರೆ ಎಲ್ಲನೂ. ಇಲ್ಲಿ ಗಂಟೆ ಹೊಡಿದ್ರು ಮನೆ ಟೆಂಚು. ಈ ಕಡೆ ಅಲ್ಲಿ ಗಂಟೆ ಇದೆ. ಇದೆಲ್ಲ ಉತ್ತಾಕಿರೋದು ಬೀರ್ಜನಹಳ್ಳಿ ರೋಡ್ ಗಂಟೆ ಉತ್ತಾಕಿರೋದು. ಇದು ಟೆಂಚ್ ಹೊಡೆದಿದ್ದು. ಆ ಕಡೆ ಈ ಕಡೆ ಕೂಡ ಇದ್ದು ಹೊಡೆದಿದ್ರೆ ಇಬ್ಬರು ಮುಚ್ಚಾಕಿದ್ದಾರೆ. ಎಷ್ಟಡಿ? 20 ಅಡಿ ರೋಡು ಎಲ್ಲ 20 ಅಡಿ ಕರೆಕ್ಟಾಗಿ ಟೇಪ್ ಇಟ್ಕೊಂಡು ಅಳತೆ ಮಾಡಿ ಹೊಡೆದಿದ್ರು. ಸರ್ವೇಯರ್ ಎಲ್ಲ ಇದ್ರು. ಅವ್ರು ಬಿಟ್ಟರೆ ನಾವು ಬಿಡ್ತೀರಿ ಅಂತೇಳಿ ಉತ್ತಾಗ್ಬಿಟ್ಟು ಅವರೇ ಗಿಡ ಸೀಮುಲ್ಲು ಎಲ್ಲ ಉಣ್ಕೊಂಡಿದ್ದಾರೆ. ಆ ಕಡೆ ಈ ಕಡೆ ಅವ್ರು ಬಿಟ್ಟ ಮೇಲೆ ಬಿಡ್ತೀರಿ ಅಂತೇಳಿ.